ಹಾಯ್ ಫ್ರೆಂಡ್ಸ್, ಅಂಜಲಿ ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಭೀಮ್ ಅಮಾವಾಸ್ಯೆ ಆಗಿರೋದ್ರಿಂದ ನಾನು ಭೀಮ್ ಅಮಾವಾಸ್ಯೆ ಪೂಜೆ ಮಾಡಿದ್ದೀನಿ. ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ. ನಾನಿವಾಗ ನಮ್ಮ ಹಸ್ಬೆಂಡ್ಗೆ ಕಾಲು ತೊಳಿತಾ ಇದ್ದೀನಿ. ಕಾಲು ತೊಳೆದ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ನೋಡಿ, ನಾನು ಮಾರ್ನಿಂಗ್ 4 o'clock ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಮಕ್ಕಳಿಗೆ ಬಾಕ್ಸಿಗೆ ಹಾಕಿ ಲಂಚ್ಗೆ ರೆಡಿ ಮಾಡಿ ಇವಾಗ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು 7 o'clock ಹಂಗೆ ಮಕ್ಕಳು ಸ್ಕೂಲು ಅಷ್ಟರೊಳಗೆ ಪೂಜೆ ಮಾಡಿ ಮುಗಿಸೋಣ ಅಂತ ಹೇಳ್ಬಿಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ. ಬಟ್ ದೇವ್ರ ಪೂಜೆ ಮಾಡಿದ್ದನ್ನೆಲ್ಲ ನನಗೆ ವೀಡಿಯೋ ಮಾಡ್ಕೊಳ್ಳೋದು ಮರ್ತೋಯ್ತು ಫ್ರೆಂಡ್ಸ್. ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಅದನ್ನು. ಆವಾಗ ಇದು ವೀಡಿಯೋ ಮಾಡ್ಕೊಂಡಿದ್ದೆ. ಈ ವಿಡಿಯೋ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ವಿಡಿಯೋ ಅಷ್ಟೊಂದು ಕ್ಲಾರಿಟಿ ಇಲ್ಲ ಬಟ್ ಹೆಂಗೆ ಇರೋದ್ರಲ್ಲೇ ಮಾಡಿದ್ದೀನಿ. ನೋಡಿ ಫ್ರೆಂಡ್, ಎಲ್ಲ ಕ್ಯಾಮ್ರಾಮನ್ ಎಲ್ಲ ನನ್ನ ಮಕ್ಕಳೇ, ಅವರೆಲ್ಲ ವೀಡಿಯೋ ಮಾಡ್ತಾರೆ. ಹಂಗಾಗಿ ಸೊ ಅವ್ರ ಸ್ಕೂಲ್ ಅಷ್ಟರೊಳಗೆ ನಾನು ಬೇಗ ಪೂಜೆ ಮಾಡಿ ಮುಗಿಸೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಇವಾಗ ಅವ್ರು ಬೇಗ 7:40 ಹಂಗೆ ಹೋಗ್ಬಿಡ್ತಾರೆ ನಮ್ಮ ಮಕ್ಕಳು. ಹಂಗಾಗಿ ಸೊ ನಾನು ಡೈಲಿ ಬೇಗ ಎದ್ದೇಳ್ತೀನಿ ಫ್ರೆಂಡ್. ಒಂದು 4 o'clock ಹಂಗೆ ಡೈಲಿ ಎದ್ದೇಳ್ತೀನಿ. ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅವ್ರ ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ನಂದೆಲ್ಲ ಕೆಲಸ ಮುಗಿದಿರುತ್ತೆ. ಇವತ್ತು ಕೂಡ ಡೈಲಿ ಹಿಂದಿನಂತೆ ಇವತ್ತು ಜಲ್ದಿ ಎದ್ಬಿಟ್ಟು ಎಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ನೀವು ಯಾವ ರೀತಿ ಮಾಡಿದ್ರಿ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಶೇರ್ ಮಾಡಿ. ಯಾವ ರೀತಿ ಬಂದಿದೆ ಅಂತ ನನಗೆ ಹೇಳಿ ಫ್ರೆಂಡ್ ನೀವು. ಇವಾಗ ಇಲ್ಲಿ ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದಾನೆ ಬ್ಯಾಕ್ಗ್ರೌಂಡಲ್ಲಿ. ಯಾರಾದರೂ ಹೊಸ್ತ ಮದುವೆ ಆಗಿರೋರು ಅಥವಾ ಇವಾಗ ಯಾರಾದರೂ ಹೊಸ್ತ ಪೂಜೆ ಮಾಡಬೇಕು ಅಂದ್ಕೊಂಡಿರೋರು ನೀವು ಕೂಡ ನೋಡಿ ಮಾಡಿ ಫ್ರೆಂಡ್ಸ್, ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಫಸ್ಟು ಹಸ್ಬೆಂಡ್ ಪಾದ ತೊಳಿಬೇಕು. ಅದಾದಮೇಲೆ ಅರಿಶಿನ ಕುಂಕುಮ ಹಚ್ಕೋಬೇಕು. ಫಸ್ಟ್ ಅವ್ರಿಗೆ ಹಚ್ಚಬೇಕು ಅರಿಶಿನ. ಫಸ್ಟ್ ವಿಭೂತಿ ಹಚ್ಬಿಟ್ಟು ಆಮೇಲೆ ಅರಿಶಿನ ಕುಂಕುಮ ಹಚ್ಚಿ ಅವರಿಗೆ ವಿಭೂತಿ ಆಮೇಲೆ ಗಂಧ ಹಚ್ಬಿಟ್ಟು ಅವ್ರಿಗೆ ಕಂಕಣ ಕಟ್ಟಬೇಕು. ನಾನಿವಾಗ ಕಟ್ತಾ ಇದ್ದೀನಿ ನೋಡಿ. ಅದಾದಮೇಲೆ ನಾವು ಅವ್ರ ಹತ್ರ ಕುಂಕುಮ ಹಚ್ಚಿಸ್ಕೊಂಡ್ಬಿಟ್ಟು ಕಂಕಣ ಕಟ್ಟಿಸ್ಕೋಬೇಕು. ಕೆಲವೊಬ್ಬರು ಬರೀ ಸೇವಂತಿಗೆ ಹೂವಲ್ಲಿ ಕಟ್ತಾರೆ ಕಂಕಣನ. ಸೇವಂತಿಗೆ ಹೂವಲ್ಲಿ ಕಟ್ಟಬಾರ್ದು ಫ್ರೆಂಡ್ಸ್. ಈ ರೀತಿ ಎಲೆಯಲ್ಲಿ ಕಟ್ಟಿದ್ರೇ ಅದು ಒಂದು ಒಳ್ಳೆಯದು. ವೀಳ್ಯದೆಲೆಯಲ್ಲೇ ಯಾವಾಗಲೂ ಕಂಕಣ ಕಟ್ಟಬೇಕು. ಸೊ ಹಾಗಾಗಿ ನಾನು ವೀಳ್ಯದೆಲೆ ಮತ್ತು ಹೂವು ಹಾಕ್ಬಿಟ್ಟು ಕಂಕಣ ಕಟ್ಟಿದ್ದೀನಿ. ಕೆಲವೊಂದು ಕಡೆ ಕೆಲವೊಂದು ಥರ ಕಂಕಣ ಕಟ್ತಾರೆ. ಕೆಲವೊಬ್ಬರು ಸೇವಂತಿಗೆ ಹೂವಲ್ಲಿ ಕಟ್ತಾರೆ. ಇನ್ನು ಕೆಲವೊಬ್ಬರು ನಮ್ಮೂರ ಸೈಡಲ್ಲೆಲ್ಲ ವೀಳ್ಯದೆಲೆ ಇಲ್ಲದೆ ಕಂಕಣ ಕಟ್ಟೋದಿಲ್ಲ ಫ್ರೆಂಡ್. ವೀಳ್ಯದೆಲೆ ಇರಲೇಬೇಕು ಕಂಕಣ ಕಟ್ಟಲಿಕ್ಕೆ. ಸೊ ಹಾಗಾಗಿ ನಾನು ಕೂಡ ಇಲ್ಲಿ ಇದೇ ರೀತಿ ವೀಳ್ಯದೆಲೆಯಲ್ಲಿ ಕಂಕಣ ಕಟ್ಟಿದ್ದೀನಿ. ಇವಾಗ ನಾನು ನಮ್ಮ ಹಸ್ಬೆಂಡ್ ಕೈಯಲ್ಲಿ ಕಂಕಣ ಕಟ್ಟಿಸ್ಕೊತಾ ಇದ್ದೀನಿ. ಅದಾದಮೇಲೆ ಕಂಕಣ ಎಲ್ಲ ಕಟ್ಟಿಸ್ಕೊಂಡು ಆದಮೇಲೆ ನೀವೇನಾದರೂ ಸ್ವೀಟ್ ಏನಾದರೂ ಮನೆಯಲ್ಲೇ ಮಾಡಿದ್ರಿ ಅಂತಂದರೆ ಅವ್ರಿಗೆ ಸ್ವೀಟ್ ತಿನ್ನಿಸ್ಬಿಟ್ಟು ನೀವು ಕೂಡ ಸ್ವೀಟ್ ತಿನ್ನಿಸ್ಕೊಡಿ ಅವ್ರ ಹತ್ರ. ತಿನ್ನಿಸ್ಕೊಂಬಿಟ್ಟು ಅದಾದಮೇಲೆ ಅಕ್ಷತೆನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು. ಇವಾಗ ಹೂವು ಇಡ್ತಿದ್ದೀನಿ. ಹೂವು ಇಟ್ಬಿಟ್ಟು ನೋಡಿ ನನ್ನ ಮಗ ವಿಡಿಯೋ ಅಷ್ಟೊಂದು ಕ್ಲಾರಿಟಿ ಇಲ್ಲ ಫ್ರೆಂಡ್. ಇರೋದ್ರಲ್ಲೇ ಹೇಗೋ ಮಾಡಿದ್ದೀನಿ. ಹೇಗೋ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್. ಏನೋ ಅನ್ಬೇಡಿ, ವಿಡಿಯೋ ಕ್ಲಾರಿಟಿ ಇಲ್ಲ. ನನಗೆ ಅಷ್ಟೊಂದು ವಿಡಿಯೋ ಎಡಿಟಿಂಗು ಅದೆಲ್ಲ ಅಷ್ಟೊಂದು ಬರಲ್ಲ ಫ್ರೆಂಡ. ಸೊ ನನಗೆ ಗೊತ್ತಿರೋದು ಪ್ರಕಾರ ಇದೇ ರೀತಿ ನ್ಯಾಚುರಲಾಗೆ ಇದೇ ರೀತಿ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದಾದಮೇಲೆ ನಾನು ಊದಿನ ಕಡ್ಡಿ ಬೆಳಗ್ತಾ ಇದ್ದೀನಿ ನೋಡಿ. ಹೂವು ಎಲ್ಲ ಇಟ್ಬಿಟ್ಟು ಊದಿನ ಕಡ್ಡಿ ಬೆಳಗ್ಬಿಟ್ಟು ಇವಾಗ ಕಾಲಿಗೆ ಬಿದ್ದುಬಿಟ್ಟು ಅವ್ರದ್ದು ಆಶೀರ್ವಾದ ತೊಗೋಬೇಕು.
ಮುಂಚೆನೇ ನೀವು ಅಕ್ಷತೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ. ನೈಟೇ ಅಕ್ಷತೆ ಕಾಳು ಮತ್ತು ಆರತಿ ತಟ್ಟೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ನಿಮಗೆ ಬೇಗ ಜಲ್ದಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಬೆಳಗ್ಗೆನೇ ಜಲ್ದಿ ಎದ್ದ ತಕ್ಷಣ ಅರಿಬಿರಿ ಆಗ್ತಿರುತ್ತೆ, ಮಾಡೋಕ್ಕಾಗೋದಿಲ್ಲ. ಇದೇ ಟೈಮಿಂಗ್ಸ್ ಅಂತ ಇರುತ್ತೆ, ಆ ಟೈಮಿಂಗ್ಸ್ ಒಳಗೆ ಆ ಪೂಜೆ ಮಾಡಿ ಮುಗಿಸ್ಬೇಕು. ಹಂಗಾಗಿ ನಾನು ಮಾರ್ನಿಂಗ್ 4 o'clock ಎದ್ಬಿಟ್ಟು ಎಲ್ಲ ಬೇಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಹಂಗಾಗಿ ನಾನು ಬೇಗ ಜಲ್ದಿ 7 o'clock ಹಂಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಈ ಪೂಜೆ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳು ಸ್ಕೂಲ್ ಹೋಗೋಷ್ಟರೊಳಗೆ, ಯಾಕಂದರೆ ವೀಡಿಯೋ ಮಾಡೋಕ್ಕೆ ಅವ್ರು ಹೋದ್ಮೇಲೆ ಮತ್ತು ವೀಡಿಯೋ ಮಾಡೋರು ಯಾರೂ ಇರೋಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೋಗೋಷ್ಟರೊಳಗೆ ನಾನು ಬೇಗ ಜಲ್ದಿ ಪೂಜೆ ಮಾಡಿ ಮುಗಿಸಿದೆ. ಇವಾಗ ನಾನು ನಮ್ಮ ಹಸ್ಬೆಂಡ್ಗೆ ಸ್ವೀಟ್ ತಿನ್ನಿಸ್ತಿದ್ದೆ ಮತ್ತು ಅವರು ನನಗೆ ಸ್ವೀಟ್ ತಿನ್ನಿಸಿದ್ರು. ಅದಾದಮೇಲೆ ಒಂದೆರಡು ಫೋಟೋ ತೊಗೊಂಡ್ವಿ, ನಾನು ನಮ್ಮ ಹಸ್ಬೆಂಡು ಎಲ್ಲ ಒಂದು ಸ್ವಲ್ಪ ರೀಲ್ಸ್ ಮಾಡಿದ್ವಿ. ಹೀಗಿತ್ತು ಫ್ರೆಂಡ್ಸ್ ನಮ್ಮದು ಇವತ್ತು ಭೀಮನ ಅಮಾವಾಸ್ಯೆ ಸ್ಪೆಷಲ್ ಡೇ. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್, ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.